ಕರ್ನಾಟಕ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರೇ, ಕೇಂದ್ರ ಸಚಿವರಾದ ಸಹೋದರಿ ಶೋಭಾ ಕರಂದ್ಲಾಜೆ ಅವರೇ, ಸಂಸದರಾದ PC ಮೋಹನ್ ಅವರೇ, ಶಾಸಕ ಮಿತ್ರರಾದಂಥ ರಾಮಮೂರ್ತಿ ಅವರೇ, ಮನರತ್ನಂ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರುಗಳಾದ ಹರೀಶ್ ಅವರೇ, ಸಪ್ತಗಿರಿ ಗೌಡ್ರೆ, ತಮೇಶ್ ಗೌಡ್ರೆ, ಗೌತಮ್ ಅವರೇ, ಉಮೇಶ್ ಶೆಟ್ರೆ, ಅವರಿವರು ಅನ್ನೋದೇ ಅನ್ಯಾನ್ಯ ಜವಾಬ್ದಾರಿ ಹೊತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಪದಾಧಿಕಾರಿ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಈ ಹೋರಾಟ ಸಂವಿಧಾನ ಉಳಿಸಬೇಕು ಅಂತ ನಮ್ಮ ಹೋರಾಟ. ಕಾನೂನಿನ ದೃಷ್ಟಿಯಲ್ಲಿ, ಸಂವಿಧಾನದ ದೃಷ್ಟಿಯಲ್ಲಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಇರಬಾರದು ಅಂತ ನಮ್ಮ ಹೋರಾಟ. ಔರಂಗಜೇಬನ ಕಾಲದ ಜಜಿಯಾ ತಲೆಗಂದಾಯ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇರಬಾರದು ಅಂತ ನಮ್ಮ ಈ ಒಂದು ಹೋರಾಟ. 1995ರಲ್ಲಿ ವಕ್ಫ್ ಕಾಯ್ದೆಗೆ ಒಂದು ತಿದ್ದುಪಡಿ ತರ್ತಾರೆ. ಆ ತಿದ್ದುಪಡಿಯಲ್ಲಿ ಯಾವುದೇ ಜಮೀನನ್ನ ವಕ್ಫ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡ್ಕೊಳ್ಬಹುದು. ಘೋಷಣೆ ಮಾಡ್ಕೊಂಡ ನಂತರ ದಾಖಲೆಗಳನ್ನು ಅವ್ರು ಕೊಡಬೇಕಾಗಿಲ್ಲ. ಅವ್ರು ನಿರ್ಣಯ ಮಾಡಿ ರೆಜುಲೇಷನ್ ಪಾಸ್ ಮಾಡಿ ಮುಗೀತು. ಖಾಸಗಿ ಜಮೀನು ಇರ್ಬೋದು, ಸರ್ಕಾರಿ ಜಮೀನು ಇರ್ಬೋದು, ಯಾವುದೇ ಜಮೀನು ಇದ್ರೂ ಅವರು ಅದನ್ನ ತಮ್ಮದು ಅಂತ ಡಿಕ್ಲೇರ್ ಮಾಡ್ಕೊಂಡ್ರೆ ಅದನ್ನ ಪ್ರಶ್ನೆ ಮಾಡುವ ಅಧಿಕಾರ ನ್ಯಾಯಾಲಯಕ್ಕೂ ಇಲ್ಲ. ಇದು ಸಂವಿಧಾನ ವಿರೋಧಿ ಹೌದಾ ಅಲ್ವಾ? ಇಂಥ ಸಂವಿಧಾನ ವಿರೋಧಿಯಾಗಿರೋ ಕಾಯ್ದೆ ರದ್ದಾಗಬೇಕೋ ಬೇಡವೋ? ಆ ರೀತಿ ಸಂವಿಧಾನ ವಿರೋಧಿಯಾಗಿರೋ ಕಾಯ್ದೆ ರದ್ದಾಗಬೇಕು. ಒಂದ್ಸರಿ ಅವರು ಡಿಕ್ಲೇರ್ ಮಾಡ್ಕೊಂಡ್ಮೇಲೆ ನೀವು ನ್ಯಾಯಾಲಯಕ್ಕೆ ಹೋಗೋಗಿಲ್ಲ. ನಾವು ಹೋಗ್ಬೇಕಾಗಿರೋದು ವಕ್ಫ್ ಟ್ರಿಬ್ಯುನಲ್ಗೆ. ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಯಾರಿರ್ತಾರೆ? ಅಲ್ಲಿ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ನೀವು ಹೇಗೆ ಹೇಳ್ತಿದ್ದೀವಿ ಕತೆ ಅಂದ್ರೆ, ಕಾಂಗ್ರೆಸ್ ಮಾಡಿರುವ ಕತೆ ಸಿದ್ದರಾಮಯ್ಯನವರಿಗೂ ಚೆನ್ನಾಗಿ ಗೊತ್ತಿದೆ. ತೋಳ ಕುರಿ ಹೊತ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನ್ಯಾಯ ಕೇಳಕ್ಕೆ ಕುರಿ ಮಂದೆ ಕರ್ಕೊಂಡು ತೋಳದ ಹತ್ರಕ್ಕೆ ಹೋಗ್ಬೇಕು. ಅಂದ್ರೆ ಕುರಿ ಮಂದೆ ತಗೊಂಡು ತೋಳದ ಹತ್ರಕ್ಕೆ ಹೋದ್ರೆ ಕುರಿಮರಿ, ತೋಳ ಕುರಿಮರಿನ ಬಿಡುತ್ತಾ? ಸಿದ್ದರಾಮಯ್ಯನವರೇ, ನೀವು ಕುರಿ ಕಾಯ್ದಿದ್ದೀರಿ, ನಾನು ಕುರಿ ಕಾಯ್ದಿದ್ದೀನಿ, ನೀವು ದನ ಕಾಯ್ದಿದ್ದೀರಿ, ನಾವು ದನ ಕಾಯ್ದಿದ್ದೀವಿ. ತೋಳನ ಹತ್ರ ಹೋಗಿ ಕುರಿಮರಿ ಕಳಿಸಿ ನ್ಯಾಯ ಕೇಳೋ ಪದ್ಧತಿ ಎಲ್ಲರೂ ಇದೆಯಾ? ಆದ್ರೆ ನೀವಿವತ್ತು ವಕ್ಫ್ ಬೋರ್ಡಿಗೆ ಕೊಟ್ಟಿರುವ ಅಧಿಕಾರ ತೋಳನ ಹತ್ರಕ್ಕೆ ಹೋಗಿ ಕುರಿಮರಿ ನ್ಯಾಯ ಕೇಳಬೇಕು ಅಂತ ಹೇಳ್ತೀರಲ್ಲ, ಇದಕ್ಕಾಗಿ ನೀವು ಲಾ ಓದ್ಬೇಕಿತ್ತ? ಇದಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದ? ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಯಾರೊಬ್ಬರ ಹಕ್ಕು ಕಿತ್ಕೊಳ್ಳೋಕೆ ಅವಕಾಶ ಇರಬಾರ್ದು ಅಂತ ಸಂವಿಧಾನ ಬರೆದಿದ್ದು. ಸಂವಿಧಾನದಲ್ಲಿ ತಾರತಮ್ಯ ಇರಬಾರ್ದು ಅಂತೇಳಿ ಅವರ ಸಂವಿಧಾನದ ಆಶಯ ಇರೋದು. ಆದ್ರೆ ನಿಮ್ ಪಾರ್ಟಿ ಮಾಡಿರೋದೇನೋ ವಕ್ಫ್ ಬೋರ್ಡಿಗೆ ಪರಮಾಧಿಕಾರ ಕೊಟ್ಬಿಟ್ರಲ್ಲ. ನನಗನ್ಸುತ್ತೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ವರ ಕೊಟ್ಟಂಗಾಗಿದೆ. ಭಸ್ಮಾಸುರ ಯಾರು ವರ ಕೊಟ್ಟಿದ್ದ ಅವನ ತಲೆ ಮೇಲೆ ಕೈ ಇಟ್ಟು ಸುಡಕ್ ಪ್ರಯತ್ನ ಮಾಡಿತ್ತಂತೆ. ಜನ ಇವತ್ತು ಕಾಂಗ್ರೆಸ್ಸಿಗೆ ಅಧಿಕಾರ ಅನ್ನೋ ವರ ಕೊಟ್ಟಿದ್ದು. ಕಾಂಗ್ರೆಸ್ ಮಾಡ್ತಿರೋದೇನು ಅಂತಂದ್ರೆ ಅಧಿಕಾರ ಅನ್ನೋ ವರ ಕೊಟ್ಟ ಜನರನ್ನೇ ಭಸ್ಮ ಮಾಡ್ಲಿಕ್ಕೆ ಹೊಟ್ಟಿದೆ. ಭಸ್ಮಾಸುರನ ಪಾತ್ರವನ್ನ ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದ್ರೆ ಬಕಾಸುರನ ಪಾತ್ರವನ್ನ ವಕ್ಫ್ ಬೋರ್ಡ್ ನಿರ್ವಹಿಸ್ತಾ ಇದೆ. ಬಕಾಸುರನಿಗೆ ಏನ್ ಕೊಟ್ಟರು ನುಂಗ ಹಾಕೋಣಂತೆ. ಈ ವಕ್ಫ್ ಬೋರ್ಡ್ ಅನ್ನೋ ಬಕಾಸುರ ರೈತರ ಜಮೀನನ್ನು ನಂದು ಅಂತ ಹೇಳ್ತಾ ಇದೆ. 1500 ವರ್ಷಗಳ ಹಿಂದಿನ ಅಶೋಕಣ್ಣ, 1500 ವರ್ಷದ ಹಿಂದಿನ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು. ಆವಾಗ ಜಗತ್ನಲ್ಲಿ ಇಸ್ಲಾಂ ಇರಲೇ ಇಲ್ಲ, ಅಲ್ಲಾನೂ ಇರಲಿಲ್ಲ. ಈಗ ಹೇಳ್ತಾರಲ್ಲ ಜಮೀರ್ ಅಹಮದ್, ಅದು ಅಲ್ಲಾನಿಗೆ ಸೇರಿತ್ತು. ಒಂದ್ಸರಿ ಇಲ್ಲ ಸ್ವಾಮಿ, 1500 ವರ್ಷದಿಂದ ಅಲ್ಲಾನೂ ಇರಲಿಲ್ಲ. ಯಾರು ಹೇಳಿದ್ದು? 1500 ವರ್ಷದಿಂದ ಅಲ್ಲಾನೂ ಇರಲಿಲ್ಲ. ಅಲ್ಲಿದ್ದಿದ್ದು ಪರಮೇಶ್ವರ, ಸರ್ವೇಶ್ವರ. ಯಾವ ಅಲ್ಲಾನೂ ಇರಲಿಲ್ಲ 1500
ಆಯ್ತಾ? ಅಲ್ಲಾನು ಇರ್ಲಿಲ್ಲ, ಮುಲ್ಲಾನು ಇರ್ಲಿಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ. ಅಲ್ಲಾನು ಇರ್ಲಿಲ್ಲ, ಮುಲ್ಲಾನು ಇರ್ಲಿಲ್ಲ. ಹೇಳ್ತಾರೆ ಇದು ಅಲ್ಲಾನಿಗೆ ಸೇರಿದ ಭೂಮಿ. ಯಾವುದು? 1500 ವರ್ಷಗಳ ಹಿಂದಿನ ಸೋಮೇಶ್ವರ ದೇವಾಲಯವನ್ನು. ಅಲ್ಲಿಂದ ಮುಂದುವರೆದು 13ನೇ ಶತಮಾನದ ವಿರಕ್ತ ಮಠ, 13ನೇ ಶತಮಾನದ ವಿರಕ್ತ ಮಠ, ಆ ವಿರಕ್ತ ಮಠದ ಜಾಗವನ್ನು ಕೂಡ ಇದು ವಕ್ಫ್ ಬೋರ್ಡಿಗೆ ಸೇರಿದ್ದು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆಳಂದ ತಾಲೂಕು, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನಲ್ಲಿ ಬೀರ್ಲಿಂಗೇಶ್ವರ ಗುಡಿ, ನಮ್ಮ ಸಿದ್ದರಾಮಯ್ಯನವರ ಕುಲದೇವರು ಬೀರ್ಲಿಂಗೇಶ್ವರ. ಬೀರ್ಲಿಂಗೇಶ್ವರ ಅಂದ್ರೆ ಬೇರೆ ಇನ್ನೇನು ಅಲ್ಲ, ಶಿವನ ಇನ್ನೊಂದು ಹೆಸರು. ನಮ್ಮ ಶಿವನ ಇನ್ನೊಂದು ಹೆಸರು ಬೀರ್ಲಿಂಗ. ಆ ಬೀರ್ಲಿಂಗೇಶ್ವರ ಗುಡಿನೂ ಕೂಡ ನಮ್ದು ಅಂತ ಹೇಳ್ತಾರೆ. ಹಿಂದೂಗಳ ಸ್ಮಶಾನನು ನಮ್ದು ಅಂತ ಹೇಳ್ತಾರೆ. ಅಲ್ಲಿಗೆ ನಿಂತಿದೆಯಾ ರೈತರು ಜಮೀನು? ಸಾವಿರಾರು ಎಕರೆ ಪಾಣಿಲ್ ಬಂದಾಗಲೇ ಗೊತ್ತು, ಪಾಣಿ ನೋಡ್ಕೊಂಡಾಗಲೇ ಗೊತ್ತು. ಇದ್ಯಾವಾಗ ಇದು ರಾತ್ರಿ ಬೆಳಗಾಗೋದ್ರೊಳಗೆ ಪ್ರಾಪರ್ಟಿ ಆಗೋಯ್ತು. ದಲಿತರ ಮನೆ ಕಟ್ಟಿರೋ ಜಾಗ, ಅವ್ರ ಹತ್ರ ಈ ಖಾತೆ ಇದೆ, ಈ ಖಾತೆ ಇದೆ. ಈ ನಮ್ಮ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ, ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ಮೇಲೆ ಈ ಖಾತೆ ಕೊಡ್ತೀವಿ, ಅದು ಒಂದೇ ಸಾಕು ಅಂತ ಹೇಳಿ. ಆ ಈ ಖಾತೆ ಇದೆ, ಆ ಈ ಖಾತೆ ಇರೋ ಜಾಗನೂ ಕೂಡ ವಕ್ಫ್ ಬೋರ್ಡ್ ಅಂತೇಳಿ ವಕ್ಫ್ ಪ್ರಾಪರ್ಟಿ ಲಿಸ್ಟ್ ನಲ್ಲಿ ಬಂದ್ಬಿಟ್ಟಿದೆ ಹಾಲಪ್ಪನವ್ರೆ. ಅದನ್ನು ವಕ್ಫ್ ಪ್ರಾಪರ್ಟಿ ಲಿಸ್ಟು. ಇಲ್ಲಿಂದ ಮುಂದುವರೆದೊಬ್ಬ ಹೇಳ್ತಾನೆ, ಅವನು ಯಾವನೋ ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲಾ, ಅವನು ಹೇಳ್ತಾನೆ ಪಾರ್ಲಿಮೆಂಟು ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದ, ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ಫ್ ಪ್ರಾಪರ್ಟಿ. ಹಾಗಂತ ನಾವೇನು ಕೇಳಲಿಕ್ಕೆ ಬಂದಿಲ್ಲ. ಅಂದ್ರೆ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ವಿಧಾನಸೌಧ 1955ರಲ್ಲಿ ಮೊದಲನೇ ವಕ್ಫ್ ಬಿಲ್ ಬಂದಿದ್ದು, ಅದಕ್ಕೆ ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು 95ರಲ್ಲಿ, ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು 2013ರಲ್ಲಿ. ಆದ್ರೆ ವಿಧಾನಸೌಧ ಕಟ್ಟಿದ್ದು 49-50ನೇ ಇಸ್ವಿನಲ್ಲಿ ವಿಧಾನಸೌಧ ಕಟ್ಟಿದ್ದು. ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ ವಿಧಾನಸೌಧನೂ ನಮ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸೊಕ್ಕು ಎಲ್ಲಿಂದ ಬಂತು? ಈ ಸೊಕ್ಕು ಕಾಂಗ್ರೆಸ್ ಕೊಟ್ಟಂತ ಪರಮಾಧಿಕಾರದಿಂದ ಬಂದಿದೆ. ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ಮತಾಂಧರಿಗೆ ಶಕ್ತಿ ತುಂಬೋ ಕೆಲಸ ಮಾಡ್ತಲ್ಲ, ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ, ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು. ನಾವು ವಿಂಡ್ಸರ್ ಮ್ಯಾನರ್ ವಕ್ಫ್ ಪ್ರಾಪರ್ಟಿ ಅಂತ ಅಂದಾಗ ITC ಕಂಪನಿಯವರಿಗೂ ವಕ್ಫ್ ಬೋರ್ಡಿಗೂ ಡಿಸ್ಪ್ಯೂಟ್ ಅಂತೆ, ಏನೋ ಕ್ಲೈಮ್ ಮಾಡ್ತಿದಾರಂತೆ. ಇದು ಹಂಗೆಯ ಘೋಷಣೆ ಮಾಡ್ಕೊಂಡಿರೋದು ನಮ್ ಜಾಗ ಅಂತ ಹೇಳಿ. ನಾಳೆ ಬೆಳಿಗ್ಗೆ ವಿಧಾನಸೌಧ ನಮ್ದು, ಇಲ್ಲಿ ನಮಾಜ್ ಮಾತ್ರ ಮಾಡಬೇಕು, ಇಲ್ಲಿ ಚರ್ಚೆ ಮಾಡಂಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಪಂಚಾಯತ್ ಕಂಡು ಓಡಬೇಕಾದ ಪರಿಸ್ಥಿತಿ ಬರುತ್ತೆ. ಅವರು ಕೂಡ ಪಂಚಾಯತ್ ಕಂಡು ಓಡಬೇಕಾದ ಪರಿಸ್ಥಿತಿ ಬರುತ್ತೆ. ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ವಿಜಯನಗರ ಸಾಮ್ರಾಜ್ಯ ಮರೆಯಲಾಗದ ಮಹಾ ಸಾಮ್ರಾಜ್ಯ. ಚಿನ್ನ, ವಜ್ರ, ವೈಡೂರ್ಯಗಳನ್ನ ರಸ್ತೆ ಬದಿನಲ್ಲಿ ಅಳೆದು ಮಾಡ್ತಾ ಇದ್ರಂತೆ. ಅಂತ ಒಂದು ವೈಭವದ ಸಾಮ್ರಾಜ್ಯ. ಅಳಿಯ ರಾಮರಾಯ, ಅವನ ಹತ್ರ 6 ಲಕ್ಷ ಸೈನಿಕರಿದ್ರು, 10,000 ಆನೆಗಳಿತ್ತು. 10,000 ಆನೆಗಳು, 6 ಲಕ್ಷ ಸೈನಿಕರು, ದೊಡ್ಡ ಸೈನ್ಯ. ಎಲ್ಲ ಯುದ್ಧವನ್ನು ಗೆಲ್ತಾ ಬಂದಿದ್ರು. ನಂಬಿಕೆಟ್ರು ಗಿಲಾನಿ ಸಹೋದರರನ್ನ. 70,000 ಸೈನ್ಯದ ಹೊಣೆಗಾರಿಕೆಯನ್ನು ಗಿಲಾನಿ ಸಹೋದರರಿಗೆ ಕೊಟ್ಟಿದ್ರು. ಅವರೇ ಮೋಸ ಮಾಡಿದ್ರು ಅಳಿಯ ರಾಮರಾಯನಿಗೆ. ಅಳಿಯ ರಾಮರಾಯನ ತಲೆ ಕಡ್ದಿದ್ದು ಯಾರನ್ನ ನಂಬಿಕೆ ಇಟ್ಟಿದ್ನೋ ಗಿಲಾನಿ ಸಹೋದರರು, ಅದೇ ಗಿಲಾನಿ ಬ್ರದರ್ಸು ಅಳಿಯ ರಾಮರಾಯನ ತಲೆ ಕಡ್ದಿದ್ದು. ಇಲ್ಲೂ ಕೆಲವರು ದೇವರ್ ಆಲ್ ಅವರ್ ಬ್ರದರ್ಸ್ ಅಂತಾರೆ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಆ ಗಿಲಾನಿ ಬ್ರದರ್ಸ್ ಅಳಿಯ ರಾಮರಾಯನ್ ತಲೆ ಕಡಿದ್ರು. ನೀವ್ ಹಿಂಗೆ ನಂಬ್ಕೊಂಡಿದ್ರೆ ರಾಜ್ಯದ ನಿಮ್ ತಲೆ ಮಾತ್ರ ಅಲ್ಲ, ಎಲ್ರ ತಲೆನೂ ಕಡಿತಾರೆ. ಹುಷಾರಾಗಿರಿ ಅಂತ ಹೇಳಿಕ್ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.